ನಾನು ಇವತ್ತು ಮೀಲ್ ಪ್ಲಾನ್ ಯಾವ ತರ ಇರುತ್ತೆ ನಮ್ದು ಲೈಕ್ ವೆಯ್ಟ್ ಲಾಸ್ ಮಾಡೋದಕ್ಕೆ ಯಾವ ತರ ನಾನು ತಿಂತೀನಿ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಪ್ರೆಗ್ನೆನ್ಸಿ ಆದ್ಮೇಲೆ ವೆಯ್ಟ್ ಲಾಸ್ ಮಾಡೋದು ತುಂಬಾ ಕಷ್ಟ. ಏನ್ ತಿನ್ಬೇಕು ಅಂತ ಗೊತ್ತಿರಲ್ಲ. 10 ಮಿನಿಟ್ಸ್ ಅಲ್ಲಿ ಇದನ್ನ ಮಾಡ್ಬೋದು. ಪನ್ನೀರ್ ಇರೋದ್ರಿಂದ ಅದು ಪ್ರೋಟೀನ್ ಕೂಡ ಹೌದು. 1500 ಕ್ಯಾಲರೀಸ್ ಒಳಗಿರುತ್ತೆ ಅಂದ್ರೆ ನಾವು ವೆಯ್ಟ್ ಲಾಸ್ ನ ಆರಾಮ್ಸೆ ವಿದಿನ್ 7 ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಅವರಿಗೆಲ್ಲರಿಗೂ ಕೂಡ ನನ್ನ ಪೇಜ್ ನ ಶೇರ್ ಮಾಡಿ. ಹೇ ಎಲ್ರು ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೋರೀಸ್ ಆಫ್ ರಿಷಿ ಅಂಡ್ ಪೂಜಾ. ಸೊ ನಾನು ಇವತ್ತು ಮೀಲ್ ಪ್ಲಾನ್ ಯಾವ ತರ ಇರುತ್ತೆ ನಮ್ದು ಲೈಕ್ ವೆಯ್ಟ್ ಲಾಸ್ ಮಾಡೋದಕ್ಕೆ ಯಾವ ತರ ನಾನು ತಿಂತೀನಿ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ನನ್ನ ಮಾರ್ನಿಂಗ್ ಡ್ರಿಂಕ್ ಇರ್ಬೋದು, ಬ್ರೇಕ್ಫಾಸ್ಟ್ ಇರ್ಬೋದು, ಲಂಚ್ ಇರ್ಬೋದು ಅಂಡ್ ಡಿನ್ನರ್ ಇರ್ಬೋದು, ಅದೆಲ್ಲದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲರ ತಲೆಯಲ್ಲೂ ಒಂದು ಇದ್ದೇ ಇರುತ್ತೆ, ಲೈಕ್ ಪ್ರೆಗ್ನೆನ್ಸಿ ಆದ್ಮೇಲೆ ವೆಯ್ಟ್ ಲಾಸ್ ಮಾಡೋದು ತುಂಬಾ ಕಷ್ಟ. ಏನ್ ತಿನ್ಬೇಕು ಅಂತ ಗೊತ್ತಿರಲ್ಲ. ಏನೇ ತಿಂದ್ರು ದಪ್ಪ ಮಾತ್ರ ಹಂಗೆ ಇರ್ತೀವಿ, ಸಣ್ಣ ಮಾತ್ರ ಆಗಲ್ಲ ನಾವು. ಸೊ ಏನೇನ್ ತಿನ್ಬೋದು, ನಾವು ಯಾವ ತರ ವರ್ಕೌಟ್ ಮಾಡ್ಬೋದು. ವರ್ಕೌಟ್ ವಿಡಿಯೋ ನಾನು ಇನ್ನೊಂದ್ರಲ್ಲಿ ತೋರಿಸ್ತೀನಿ, ಬಿಕಾಸ್ ನಾನು ವರ್ಕೌಟ್ ವಿಡಿಯೋ ಇದ್ರಲ್ಲಿ ಹಾಕ್ಬಿಟ್ರೆ ತುಂಬಾ ಲೆಂತಿ ಆಗಿ ಯಾರು ನೋಡಲ್ಲ. ಸೊ ಹಂಗಾಗಿ ನಾನು ವರ್ಕೌಟ್ ವಿಡಿಯೋನ ಸಪ್ರೇಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಸೊ ನನ್ನ ಮೀಲ್ ಪ್ಲಾನ್ ಅಷ್ಟೇ ನಾನು ಈ ವಿಡಿಯೋದಲ್ಲಿ ಫುಲ್ ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ತುಂಬಾನೇ ಸಿಂಪಲ್ ರೆಸಿಪಿ. ಸಿನ್ಸ್ ನನಗೆ ಮಗ ಇರೋದ್ರಿಂದ ನಾನು ಬೇಗ ಯಾವ ತರ ಮಾಡ್ಬೋದು, ಜಸ್ಟ್ 5-10 ಮಿನಿಟ್ಸ್ ಅಲ್ಲಿ ಇದನ್ನ ಮಾಡ್ಬೋದು. ಅಂಡ್ ಇದನ್ನ ಮಾಡೋದಕ್ಕೆ ಫುಲ್ ಡಿಫ್ರೆಂಟ್ ನ್ಯೂಟ್ರಿಷನ್ ಡಯಟ್ ಏನು ಬೇರೆ ತರ ಮಾಡ್ತಾಳೆ ಇಲ್ಲ. ಸಿಂಪಲ್ ಲೈಕ್ ಓಟ್ಸ್ ಇಟ್ಕೊಂಡು ತಿಂಡಿ ಪ್ರಿಪೇರ್ ಮಾಡ್ತೀನಿ. ಅಂಡ್ ಮಧ್ಯಾಹ್ನ ನುಗ್ಗೆ ಸೊಪ್ಪಿತ್ತು, ಒಂದು ಸಾಂಬಾರ್ ತರ ಮಾಡ್ತೀನಿ. ಅಂಡ್ ನೈಟ್ ಊಟಕ್ಕೆ ಒಂದ್ ಸ್ವಲ್ಪ ಲೈಟ್ ಆಗಿ ಮಾಡ್ತೀನಿ, ಬಿಕಾಸ್ ಮಧ್ಯಾಹ್ನ ರೈಸ್ ತಿಂದಿರೋದ್ರಿಂದ ನೈಟಿಗೆ ನಾನು ರೋಲ್ಸ್ ತರ ಮಾಡೋಣ ಅಂತ ಇದ್ದೀನಿ. ಅದು ಹೆಲ್ದಿ ರೋಲ್ಸ್. ಅಂಡ್ ಫುಲ್ ಪನ್ನೀರ್ ಇರೋದ್ರಿಂದ ಅದು ಪ್ರೋಟೀನ್ ಕೂಡ ಹೌದು. ಸೊ ಯಾವ ತರ ಪ್ಲಾನ್ ಮಾಡ್ತಾ ಇರ್ತೀವಿ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ. ಬಟ್ ಹೇಗ್ ತಿನ್ಬೇಕು, ಎಷ್ಟು ಕ್ವಾಂಟಿಟಿ ತಿನ್ಬೇಕು ಅಂಡ್ ಎಷ್ಟು ಗಂಟೆ ತಿನ್ಬೇಕು ಅನ್ನೋದೇ ಗೊತ್ತಿರಲ್ಲ. ಸೊ ಹೆಂಗೋ ತಿನ್ಬಿಡ್ತೀವಿ. ಸೊ ಒಬ್ಬೊಬ್ರದಂತೂ ನಾನು ಎಷ್ಟೊಂದ್ ಜನ ನೋಡಿದೀನಿ, ಲೈಕ್ ಸುಮ್ನೆ ವರ್ಕೌಟ್ ಮಾಡ್ತಾನೆ ಇರ್ತಾರೆ, 1/2 hour 1 hour ಆದ್ರೂ ಮಾಡ್ತಾ ಇರ್ತಾರೆ. ಬಟ್ ತಿನ್ನೋದ್ ಮಾತ್ರ ಹಿಂಗೆಂಗೋ ತಿಂದು, ಸೊ ಅದು ಮ್ಯಾಚ್ ಆಗಲ್ಲ. ಅಂಡ್ ಇನ್ನೊಂದೇನಂತ ಹೇಳಿದ್ರೆ, ಈ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಹೇಳಿದ್ರೆ 1500 ಕ್ಯಾಲರೀಸ್ ಒಳಗಿರೋ ತಿಂದ್ರೆ ನಾವು ವೆಯ್ಟ್ ಲಾಸ್ ನ ಆರಾಮ್ಸೆ ವಿದಿನ್ 7 days or 10 days ಯಾವ ತರ ಪ್ಲಾನ್ ಮಾಡ್ತೀವಿ ಅಷ್ಟ್ರೊಳಗೆ ನಾವು ವೆಯ್ಟ್ ಲಾಸ್ ಮಾಡ್ಬೋದು. ಸೊ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ DM ಬರ್ತಾ ಇದೆ, ಲೈಕ್ ನಿಮ್ಮ ಮೀಲ್ ಪ್ಲಾನ್ ನ ನನಗೆ ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕಿ. ಅಂಡ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ, ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತಾನು ಕೂಡ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನನ್ನ ಮೀಲ್ ಪ್ಲಾನ್ ನಾನು ಫುಲ್ ಶೇರ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನಾನು ಇಷ್ಟೆಲ್ಲ ಮಾಡಿ ವ್ಯೂಸ್ ಬರ್ಲಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಶೇರ್ ಮಾಡಿ ಎಲ್ರಿಗೂ ಕೂಡ. ಅಂಡ್ ಕಮೆಂಟ್ ಮಾಡಿ ಯಾವ್ದು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಮೀಲ್ ಪ್ಲಾನ್ ಬೇಕು, ಲೈಕ್ ಲಂಚ್ ಇದೆ ಬೇಕಾ, ಡಿನ್ನರ್ ಇದೆ ಬೇಕಾ, ಅಥವಾ ಬ್ರೇಕ್ಫಾಸ್ಟ್ ಇದೆ ಬೇಕಾ. ಸೊ ಅದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ನಾನು ಅದ್ರದ್ದೇ ಫುಲ್ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇವಾಗ ನಾನು ಡ್ರಿಂಕ್ ಯಾವ್ದು ಕುಡಿತೀನಿ, ನಾನು ಬೆಳಗ್ಗೆ ಎದ್ದ ತಕ್ಷಣ ಏನ್ ಕುಡಿತೀನಿ ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ. ಓಕೆ, ಶುರು ಮಾಡೋಣ. ಸೊ ನಾನಿವಾಗ ನಾರ್ಮಲ್ ವಾಟರ್ ಇಟ್ಟಿದ್ದೀನಿ, ಒಂದ್ ಸ್ವಲ್ಪ ಬಾಯ್ಲ್ ಆಗ್ಲಿ. ಸೊ ಇದೀಗ ಬಾಯ್ಲ್ ಆಗಿದೆ, ಒಂದ್ ಸ್ವಲ್ಪ ಬಾಯ್ಲ್ ಆದ್ರೆ ಸಾಕು. ಓಕೆ, ಸೊ ಒಂದು ಕಪ್ಪಿಗೆ ಸ್ವಲ್ಪ ನಿಂಬೆ ಹಣ್ಣಿಂದ ರಸ ಹಿಂಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಅಂದ್ರೆ ಒಂದು ಅರ್ಧ ಅಷ್ಟು ನಾನು ನಿಂಬೆ ರಸ ತಗೊಂತೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕೊಳ್ತೀನಿ, ಸ್ವಲ್ಪ ಸಾಕು. ಸೊ ಇದಕ್ಕೆ ಇವಾಗ ಹಾಟ್ ವಾಟರ್ ಆಡ್ ಮಾಡ್ತೀನಿ. ಸೊ ಇದು ನನ್ನ ಮಾರ್ನಿಂಗ್ ಡ್ರಿಂಕ್. ಇದನ್ನ ನಾನು ಸುಮಾರು ಒಂದು 2 years ಇಂದ ಕುಡಿತಿದ್ದೀನಿ ಅನ್ಸುತ್ತೆ. ಇದನ್ನ ಮಾತ್ರ ಮಿಸ್ ಮಾಡೇ ಇಲ್ಲ ನಾನು. ಓಕೆ, ಸೊ ಫಸ್ಟ್ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ತರ ಕುಡಿಲೇಬೇಕು. ಓಕೆ, ಸೊ ನಾನಿವಾಗ ಬೇಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ, ಬಿಕಾಸ್ ನನ್ನ ಮಗ ಎದ್ಬಿಡ್ತಾನೆ. ಸೊ ಕೀಪ್ ವಾಚಿಂಗ್.
ಸೊ ನಾನು ಇವಾಗ ಮ್ಯಾಂಗೋ ಓಟ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ 4 ಸ್ಪೂನ್ ಅಷ್ಟು ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪೌಡರ್ ಅಂದ್ರೆ ಓಟ್ ಪೌಡರ್ ತಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ಅಷ್ಟು ಕರ್ಡ್ ಹಾಕೊಳ್ತಾ ಇದ್ದೀನಿ. ಮತ್ತೆ ಮ್ಯಾಂಗೋ ಕೂಡ ಆಡ್ ಮಾಡ್ತೀನಿ, ಒಂದ್ ಸ್ವಲ್ಪ ಆದ್ರೆ ಸಾಕು. ಚಿಯಾ ಸೀಡ್ಸ್ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಅದೊಂದು 3 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಅಂಡ್ ಒಂದ್ ಸ್ವಲ್ಪ ಹಾಲು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಲು ಬೇಕಿದ್ರೆ ಎಕ್ಸ್ಟ್ರಾನು ಆಡ್ ಮಾಡ್ಕೊಳ್ಬೋದು, ಸ್ವಲ್ಪ ತೆಳ್ಳಗ್ ಬೇಕು ಅಂತ ಹೇಳಿದ್ರೆ. ಸೊ ಇದು ಇವಾಗ ರೆಡಿ ಇದೆ. ಇದ್ರ ಜೊತೆಗೆ ನಾನು ಕುಕುಂಬರ್ ಜ್ಯೂಸ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೌತೆಕಾಯಿ ಈ ಸ್ಕಿನ್ ಗ್ಲೋವಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕುಕುಂಬರ್ನ ಫಸ್ಟ್ ಕಟ್ ಮಾಡ್ಕೊತೀನಿ. ಒಂದ್ ಸ್ವಲ್ಪ ಪುದೀನ ಆಡ್ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಚಿಟಿಕೆ ಕಾಳುಮೆಣಸು ಹಾಕೊಳ್ತೀನಿ. ಒಂದ್ ಸ್ವಲ್ಪ ನೀರ್ ಆಡ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಇದನ್ನ. ಸೊ ಇವಾಗ ಒಂದು ಗ್ಲಾಸಿಗೆ ಚಿಯಾ ಸೀಡ್ಸ್ ನೆನೆಸಿಟ್ಕೊಂಡಿರೋಂಥದ್ದು ಹಾಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿರೋಂತಹ ಜ್ಯೂಸ್ ಹಾಕೊಂಡ್ರೆ ಕುಕುಂಬರ್ ಜ್ಯೂಸ್ ರೆಡಿ ಆಗುತ್ತೆ. ಓಟ್ಸ್ ವಿತ್ ಮ್ಯಾಂಗೋ ಅಂಡ್ ಕುಕುಂಬರ್ ಜ್ಯೂಸ್ ಇದು ಗ್ಲೋವಿಂಗ್ ಸ್ಕಿನ್ಗೆ ತುಂಬಾನೇ ಇಂಪಾರ್ಟೆಂಟ್. ಓಕೆ, ಸೊ ಇದು ನೀವು ಮಸ್ಟ್ ಟ್ರೈ ಮಾಡಲೇಬೇಕು. ಸೊ ನಿಮ್ಗೆ ಏನಾದ್ರು ಗ್ಲೋ ಆಗ್ಬೇಕು, ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗ್ಬೇಕು ಅಂತ ಹೇಳಿದ್ರೆ ಕುಕುಂಬರ್ ಜ್ಯೂಸ್ ಟ್ರೈ ಮಾಡಿ. ವಿತ್ ಒಂದು ಡ್ರೈ ಫ್ರೂಟ್ಸ್ ಒಂದು 4-5 ಇದೆ ಅಷ್ಟೇ, ಇಷ್ಟೇ. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಪ್ಲಾನ್. ಸೊ ಇದಿಷ್ಟು ತಿಂದು ಮಧ್ಯಾಹ್ನದ ಲಂಚ್ ನಾನು ಏನ್ ಮಾಡ್ಕೊಂತೀನಿ, ಫುಲ್ ವೆರೈಟೀಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಧ್ಯಾಹ್ನದ ಮೀಲಿಗೆ ನಾನು ನುಗ್ಗೆಕಾಯಿ ದಾಲ್ ವಿತ್ ರೈಸ್ ಮಾಡ್ತಾ ಇದ್ದೀನಿ. ಹೇಗ್ ಮಾಡ್ತೀನಿ ಅಂತ ಹೇಳಿ ನೀವು ತಿಳ್ಕೊಬೇಕಾ? ಶುರು ಮಾಡೋಣ. ನಾನು ನುಗ್ಗೆಕಾಯಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಶುರು ಮಾಡೋಣ. ಸೊ ಒಂದು ಕುಕ್ಕರ್ನಲ್ಲಿ ಒಂದು ಅರ್ಧ ಕಪ್ ಅಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ. ನುಗ್ಗೆ ಸೊಪ್ಪು ಕೂಡ ಆಡ್ ಮಾಡ್ಕೊಳ್ತೀನಿ. ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿ ಬೇಯಕ್ಕಿಟ್ಬಿಡ್ತೀನಿ. ಒಂದು ಪಾತ್ರೆಯಲ್ಲಿ 1 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ, ಸಾಸಿವೆ, ಜೀರಿಗೆ, ಇವಾಗ ಒಂದು ಅರ್ಧ ಹೆಚ್ಚಿಟ್ಕೊಂಡಿರುವಂತಹ ಆನಿಯನ್ ಮತ್ತೆ ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ. ಬೇಳೆ ಮತ್ತೆ ಸೊಪ್ಪು ಕೂಡ ಬೆಂದಿದೆ. ಸೊ ಇದನ್ನ ಇವಾಗ ಪಾತ್ರೆ ಹಾಕೊಂಡ್ಬಿಡ್ತೀನಿ. ಸೊ ಇದು ಒಂದ್ ಸ್ವಲ್ಪ ಬೆಂದಾದ್ಮೇಲೆ ಖಾರದ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆಡ್ ಮಾಡ್ಕೊಳ್ತೀನಿ. ಒಂದ್ ಸ್ವಲ್ಪ ನೀರ್ ಹಾಕೊಂಡು ಒಂದು ಚಿಟಿಕೆಯಷ್ಟು ಬೆಲ್ಲ ಸಹ ಆಡ್ ಮಾಡ್ಕೊಳ್ತೀನಿ. ಸೊ ಸಾಂಬಾರ್ ರೆಡಿ ಇದೆ ಇವಾಗ. ಸೊ ಇದ್ರ ಜೊತೆಗೆ ಸ್ವಲ್ಪ ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಇದಕ್ಕೆ ಖಾರ ಪುಡಿ ಮತ್ತೆ ಉಪ್ಪು ಮಿಕ್ಸ್ ಮಾಡಿ ಈ ಪನ್ನೀರ್ನ ಬೌಲಲ್ಲಿ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ. ಸೊ ಇದು ನನ್ನ ಇವತ್ತಿನ ಮೀಲ್ ಪ್ಲಾನ್. ಸೊ ಲಂಚ್ ರೆಸಿಪಿ ಆಯಿತು. ಇವಾಗ ನಾನು ಡಿನ್ನರ್ ಪ್ರಿಪೇರ್ ಮಾಡ್ಕೊತೀನಿ. ಓಕೆ, ಸೊ ನಾ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೆಲ್ದಿ ರೋಲ್ಸ್ ಮಾಡ್ತಾ ಇದ್ದೀನಿ. ಅದು ಯೂಸಿಂಗ್ ಲೋ ಕ್ಯಾಲರಿ ಪನ್ನೀರ್. ಲೋ ಕ್ಯಾಲರಿ ಪನ್ನೀರ್ ಏನಪ್ಪಾ ಅಂತ ಹೇಳಿದ್ರೆ ಅದು ನಾನು ಮನೇಲೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಯೂಶಲಿ ನಾನು ಕರ್ಡ್ ಆರ್ ಪನ್ನೀರ್ನ ಹೊರಗಡೆ ಪ್ರಿಫರ್ ಮಾಡಲ್ಲ, ಮನೆಯಲ್ಲೇ ಮಾಡ್ಕೊಂಡು ಮನೆಯಲ್ಲೇ ಏನಾದ್ರೂ ರೆಸಿಪೀಸ್ ಮಾಡ್ತಾ ಇರ್ತೀನಿ. ಬಿಕಾಸ್ ನನ್ನ ಮಗಂಗೂ ಒಳ್ಳೇದು ಅಂಡ್ ನಮ್ಗೆ ಕೂಡ ವೇಟ್ ಲಾಸ್ಗೆ ತುಂಬಾ ಒಳ್ಳೇದು ಅಂತ. ಅಂಡ್ ನಿಮ್ಗೆ ಏನಾದ್ರೂ ಇವಾಗ ಮಧ್ಯಾಹ್ನ ಸಾಂಬಾರ್ ಮಾಡಿ ಸುಸ್ತಾಗಿದೆ, ಏನ್ ಮಾಡೋದು ಮತ್ತೆ ರೋಲ್ಸ್ ಮಾಡ್ಬೇಕಾ ಅಂತ ಅನ್ಕೊಂಡ್ರೆ ಅದೇ ಸಾಂಬಾರಿಗೆ ರಾತ್ರಿ ಜೋಳದ ಮುದ್ದೆನೋ ಇಲ್ಲ ಅಂತ ಹೇಳಿದ್ರೆ ರಾಗಿ ಮುದ್ದೆನೋ ರೆಡಿ ಮಾಡ್ಕೊಬಹುದು.
ಓಕೆ, ಸೊ ಯೂಶಲಿ ನಾನು ನೈಟಿಗೆ ಸ್ವಲ್ಪ ಲೈಟ್ ಫುಡ್ ಪ್ರಿಫರ್ ಮಾಡ್ತೀನಿ. ಯಾವ ತರ ಅಂತ ಹೇಳಿದ್ರೆ ಈ ರೊಟ್ಟಿ, ಚಪಾತಿ ಇಲ್ಲ ಅಂತ ಅಂದ್ರೆ ಈ ಮುದ್ದೆನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡೋಣ. ಸೊ ನಾನು ಇವಾಗ ಚಪಾತಿ ಹಿಟ್ಟನ್ನ ಕಲ್ಸ್ಕೊಂಡ್ಬಿಡ್ತೀನಿ. ಸೊ ಇವಾಗ ಚಪಾತಿ ಹಿಟ್ಟನ್ನ ಕಲ್ಸ್ಕೊಂತೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ನಾನು. ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆನ ಹಾಕೋದು. ಆ್ಯಂಡ್ ಒಂದು ಸ್ವಲ್ಪ ಕರ್ಡ್ ಹಾಕೊತೀನಿ, ಬಿಕಾಸ್ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸೊ ಬೇಗ ಬೇಗ ಏನು ಮಾಡೋದು ರೆಸಿಪೀಸ್ನ, ಆ್ಯಂಡ್ ಹೆಲ್ದಿಯಾಗಿ ಇರಬೇಕು, ಆ್ಯಂಡ್ ಕ್ಯಾಲೋರೀಸ್ ಕೂಡ ಬರ್ನ್ ಆಗಬೇಕು, ಮತ್ತು ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಆಗಬೇಕು ಅಂತ ಹೇಳಿದರೆ ಈ ಥರ ರೆಸಿಪೀಸ್ನ ಟ್ರೈ ಮಾಡಿ. ಆ್ಯಂಡ್ ಈ ಥರ ಎಲ್ಲ ರೆಸಿಪೀಸ್ ಮಾಡಿದ್ರೆ ನಂಗೆ ಗಂಡಂಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ನನ್ನ ಗಂಡಂಗೆ ಯೂಶಲಿ ಈ ಪನ್ನೀರ್ ರೆಸಿಪೀಸ್ ನಾನು ಏನಾದ್ರು ಮಾಡ್ತೀನಿ ಅಂತ ಹೇಳಿದರೆ ಸಾಕು, ಸುಮ್ಮನೆ ಹೋಗ್ಬಿಡುತ್ತೆ. ಇಲ್ಲ ಅಂತ ಹೇಳಿದರೆ ಅಯ್ಯೋ ಅನ್ನ ಸಾರಾ, ಸೈಡ್ಸ್ ಏನಿಲ್ವಾ, ಹಂಗೆ ಹಿಂಗೆ ಅಂತಾನೆ ಆಗ್ಬಿಡುತ್ತೆ. ಆ್ಯಂಡ್ ಒಬ್ಬೊಬ್ರು ಕೇಳಿದ್ದೀನಿ, ಲೈಕ್ ಏನಾದರೂ ವೆಯ್ಟ್ ಲಾಸ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಈ ಒಳ್ಳೆ ಪತ್ತೆ ಮಾಡ್ದಂಗೆ ಮಾಡ್ಬಿಡ್ತಾರೆ. ಉಪ್ಪು ಖಾರ ಅದು ಏನೂ ತಿನ್ನಲ್ಲ, ಏನೋ ಒಂಥರ ಈ ದೊಡ್ಡ ಬಂಡೆ ಬಿದ್ದಂಗೆ ಆಕಾಶದಿಂದ ಕೆಳಗೆ ಬಿದ್ದಂಗೆ ಮಾಡ್ಬಿಡ್ತಾರೆ. ನಾನು ವೆಯ್ಟ್ ಲಾಸ್ ಮಾಡ್ತಿದ್ದೀನಿ, ಡಯಟ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಆ ಥರ ಎಲ್ಲ ಏನು ಜಾಸ್ತಿ ತಲೆ ಕೆಡ್ಸ್ಕೊಬೇಕಾಗಿರೋ ಅಂಥದ್ದು ಏನಿಲ್ಲ. ಆರಾಮಾಗಿ ಮನೆಯಲ್ಲಿ ಹೆಲ್ದಿಯಾಗಿ ಈ ಥರ ಎಲ್ಲ ಮಾಡಿದರೆ ಚೆನ್ನಾಗೇ ತಿನ್ಬೋದು. ಬಟ್ ಕ್ವಾಂಟಿಟಿನೂ ಇಂಪಾರ್ಟೆಂಟ್ ಆ್ಯಂಡ್ ಟೈಮಿಂಗ್ಸ್ ಕೂಡ ಇಂಪಾರ್ಟೆಂಟ್. ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿದಂಗೆ ಕ್ವಾಂಟಿಟಿ 2 ತಿಂದರೆ ಸಾಕು, ಆ್ಯಂಡ್ ಟೈಮಿಂಗ್ಸ್ 7:30 ಒಳಗೆ ತಿಂದರೆ ಬೆಟರ್. ಇದು ರೆಡಿ ಇದೆ. ಸೊ ನಾನಿವಾಗ ಪನ್ನೀರಿಗೆ ಸ್ಟಫಿಂಗ್ ರೆಡಿ ಮಾಡ್ಕೊತೀನಿ. 4 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶೇಂಗಾ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಓಕೆ, ಇದು ಇವಾಗ ಆಗಿದೆ. ಸೊ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಸ್ವಲ್ಪ ಪುದೀನ. ಕೊತ್ತಂಬರಿ ಸೊಪ್ಪು ಇದು ಕಡ್ಡಿ ತೆಗಿಬಾರ್ದಂತೆ ಆ್ಯಕ್ಚುಲಿ, ಅಂದರೆ ಅದು ಕೂಡ ಹೆಲ್ತಿಗೆ ಒಳ್ಳೇದು ಅಂತ ಹೇಳಿದ್ರು. ಸೊ ಹಾಗೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಹುರಿದು ಇಟ್ಕೊಂಡಿರೋವಂಥದ್ದು ಬೆಳ್ಳುಳ್ಳಿ, ಶೇಂಗಾ, ಹಸಿಮೆಣಸಿನ್ಕಾಯಿ. ಸೊ ಇದನ್ನ ಇವಾಗ ರುಬ್ಬಿಡ್ತೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಸ್ವಲ್ಪ ಸಾಕು. ಸೊ ಇವಾಗ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದು ಇವಾಗ ಆಗಿದೆ. ಸೊ ನಾನಿವಾಗ ಹೋಮ್ ಮೇಡ್ ಪನ್ನೀರ್ ತಗೊಂಡಿದ್ದೀನಿ. ಇದ್ರ ಮೇಲೆ ನಾನೀಗ ಈ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಂಥದ್ದು ಜಸ್ಟ್ ಈ ಥರ ಸವರ್ಸ್ಬಿಡ್ತೀನಿ. ನನ್ನ ಮಗ ಬೇರೆ ಎದ್ಬಿಟ್ಟಿದ್ದಾನೆ. ಸೊ ಬೇಗ 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 ಮಾಡ್ಕೊಬೇಕು, ಇಲ್ಲ ಅಂತ ಹೇಳಿದ್ರೆ ಅದು ಯಾವಾಗ ರೊಚ್ಚಿಗೆ ಎದ್ಬಿಡ್ತಾನೆ ಗೊತ್ತಿಲ್ಲ ನನ್ನ ಮಗ. ಸ್ಪೈಸಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿನೂ ಹಾಕೊಬಹುದು. ಓಕೆ, ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದು ಸ್ವಲ್ಪ ಉದ್ದುದ್ದ ಇರಲಿ. ಅಂಗಡಿದೆಲ್ಲ ಒಂದ್ ಸ್ವಲ್ಪ ರಫ್ ಇರುತ್ತೆ. ಸೊ ಇಷ್ಟಿಷ್ಟು ಇರಲಿ. ಇದನ್ನ ಇವಾಗ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದಕ್ಕೀಗ ಎಣ್ಣೆ. ಸೊ ಎಣ್ಣೆನ ಒಂದು ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಡೋಣ. ಫ್ರೈ ಆಗಲಿ ಅಷ್ಟೊತ್ತಿಗೆ ನಾನು ಸಾಸ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಸೊ ಸಾಸಿಗೆ ಫಸ್ಟ್ ಕರ್ಡ್ ಹಾಕೊತೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತ ಹೇಳಿದ್ರೆ ಖಾರ ಪುಡಿ ಹಾಕೊಬಹುದು. ಸ್ವಲ್ಪ ಹನಿ ಕೂಡ ಹಾಕೊಳ್ತೀನಿ, ಇಷ್ಟ ಆದ್ರೆ ಸಾಕು. ಸೊ ಇದನ್ನೀಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಖಾರ ಪುಡಿನೂ ಹಾಕೊಂಡ್ಬಿಡ್ತೀನಿ, ಬಿಕಾಸ್ ಕಲರೇ ಕಾಣ್ತಾ ಇಲ್ಲ ಅಲ್ವಾ. ಸಾಸ್ ಅಂದ್ರೆ ಒಂದು ಸ್ವಲ್ಪ ಕಲರ್ ಇರಬೇಕು. ಸೊ ನಾನು ಏನೇನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ
ಟೊಮೆಟೊ, ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಆ್ಯಂಡ್ ಬೀಟ್ರೂಟ್ ಎಲ್ಲದನ್ನು ಉದ್ದುದ್ದಾಗಿ ಹೆಚ್ಕೊತೀನಿ. ಆ್ಯಂಡ್ ಸ್ವಲ್ಪ ಕ್ಯಾಬೇಜ್ ಹೆಚ್ಚಿದ್ದಿತ್ತು, ಸೊ ಅದನ್ನು ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಾನಿಲ್ಲಿ 2ರಿಂದ 3 ಆಗುವಷ್ಟು ನಾನು ಹೆಚ್ಕೊಂಡಿದ್ದೀನಿ. ಸೊ ಕ್ಯಾರೆಟ್, ಟೊಮೆಟೊ, ಕ್ಯಾಬೇಜ್, ಈರುಳ್ಳಿ, ಕ್ಯಾಪ್ಸಿಕಮ್ ಆ್ಯಂಡ್ ಬೀಟ್ರೂಟ್ ಈ ಥರ ಉದ್ದುದ್ದ ಹೆಚ್ಕೊಬೇಕು. ಓಕೆ, ಇವಾಗ ಚಪಾತಿ ಲಟ್ಟಿಸ್ಕೊಂಡ್ಬಿಡೋಣ ರೋಲ್ಸಿಗೆ. ಸೊ ಪನ್ನೀರ್ ಕೂಡ ಫ್ರೈ ಆಗಿದೆ, ಸಾಕಿಷ್ಟು ಫ್ರೈ ಆದರೆ. ಓಕೆ, ಸೊ ಹಿಟ್ಟು ಕೂಡ ಸರಿ ಇದೆ, ಫುಲ್ ಸ್ಮೂತ್ ಆಗಿದೆ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಟೈಮ್ ಚಪಾತಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮೊಸರು ಅವ್ರ ಮಜ್ಜಿಗೆನ ಆ್ಯಡ್ ಮಾಡ್ಕೊಳ್ಳಿ, ಸ್ಮೂತ್ ಆಗಿ ಬರುತ್ತೆ. ಓಕೆ, ಅಲ್ವಾ ರಿಷಿ? ಸದ್ಯಕ್ಕೀಗ 2 ಮಾಡ್ಕೊಂಡ್ಬಿಡ್ತೀನಿ. ಮಾಡೋದೆಲ್ಲ ಸೇಮ್ ಚಪಾತಿ ಉದ್ದಿದಂಗೆ. ಸೊ ಇದನ್ನ ಇವಾಗ ಬೇಯಿಸ್ಕೊಬೇಕು. ಸೊ ಹಂಚ್ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ತೀನಿ. ಇದನ್ನ ಇನ್ನೊಂದ್ಸಲಿ ತಿರುಗಾಕೊಂಡ್ಬಿಡ್ತೀನಿ. ಸೊ ಒಂದು 3/4 ಭಾಗ ಬೇಯಿಸ್ಕೊಂಡು ತೆಗಿಯೋಣ ಸಾಕು. ಸ್ವಲ್ಪ ಹಿಟ್ಟೆಲ್ಲ ಚೆಲ್ಲಿದೆ, ಮಗ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ನಾನು ಅದು ಸಾಸ್ ರೆಡಿ ಮಾಡಿದ್ನಲ್ವಾ, ಕರ್ಡ್ ಸಾಸ್. ಸೊ ಇದನ್ನ ಒಂದು ಸ್ವಲ್ಪ ಸೇರಿಸ್ಕೊಬೇಕು, ಹಿಂಗೆ ಸ್ಪ್ರೆಡ್ ಮಾಡ್ಕೊಬೇಕು. ಆನಿಯನ್, 1-2 ಬೀಟ್ರೂಟ್. ಇದನ್ನ ಆಕ್ಚುಲಿ ರ್ಯಾಪರ್ ಬೇಕಿತ್ತು, ಬಟ್ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಲ್ವಾ ಅಂತ ಹೇಳಿ ನಾನೇನು ತರಲಿಲ್ಲ. ಸೊ ಈ ಥರ ಫೋಲ್ಡ್ ಮಾಡಬೇಕು, ಸ್ವಲ್ಪ ಈ ಥರ ಪ್ರೆಸ್ ಮಾಡಬೇಕು. ಓಕೆ, ಇದು 3/4 ಭಾಗ ಬೆಂದಿರೋದ್ರಿಂದ ನೀಟಾಗಿ ಪ್ರೆಸ್ ಆಗುತ್ತೆ ಈ ಥರ. ಇನ್ನೊಂದನ್ನು ಅದೇ ಥರ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ 3/4 ಭಾಗ ಬೇಯಿಸ್ಕೊಂಡಿದ್ನಲ್ವಾ, ಅದನ್ನ ಈಗ ಫುಲ್ ಬೇಯಿಸ್ಕೊಂಬಿಡೋಣ. ಕೆಳಗೊಂದು ಸ್ವಲ್ಪ ಎಣ್ಣೆ. ಇದನ್ನ ಫಸ್ಟ್ ಈ ಥರ ಇರೋದನ್ನ ಈ ಥರ ಹಾಕಬೇಕು. ಅಂದ್ರೆ ಯಾವ ಕಡೆ ಮುಚ್ಚಿರ್ತೀವಲ್ವಾ ಉಲ್ಟಾ ಹಾಕಬೇಕು. ಸೊ ಇದೀಗ ಉಲ್ಟಾ ತಿರುವು ಹಾಕೊಂತೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಇವಾಗ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ, ಜೀರ್ಣ ಚೆನ್ನಾಗಿದೆ ಅಂತ. ಫಸ್ಟಿಗೆ ಮೊಸರು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು, ಸ್ವಲ್ಪ ಕಾಳುಮೆಣಸು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದಿಷ್ಟು ಇವತ್ತಿನ ನನ್ನ ಡಿನ್ನರ್ ಪ್ಲಾನ್. 2 ರೋಲ್ಸ್ ಆ್ಯಂಡ್ ಮಜ್ಜಿಗೆ ಕುಡಿಲೇಬೇಕಲ್ವಾ? ಸೊ ಟೇಸ್ಟ್ ಮಾಡಿ ನೋಡ್ಲಾ ಹೇಗಿದೆ ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತಾ ರಿಷಿ? ಮಸ್ತ್ ಆಗ್ತಿದೆ. ಸೊ ಜೀರ್ಣ ಆಗ್ಬೇಕಲ್ಲ, ಅದಕ್ಕೋಸ್ಕರ ನಾನು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ನನಗೆ ತಿಳಿಸಿ. ಸೊ ಇನ್ನೂ ಖಾರ ಬೇಕು ಅಂತ ಹೇಳಿದ್ರೆ ನೀವು ಸಾಸ್ ಅಂತ ಏನು ರೆಡಿ ಮಾಡ್ಕೊತೀನಲ್ವ ನಾನು ಕರ್ಡ್ ಜೊತೆಗೆ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಪೆಪ್ಪರ್ ಹಾಕೊಬೋದು, ಇಲ್ಲ ಅಂತ ಹೇಳಿದ್ರೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಬೋದು. ಅದನ್ನು ಕೂಡ ಟ್ರೈ ಮಾಡಿ. ಮೀಡಿಯಂ ಅಂತ ಹೇಳಿದ್ರೆ ಮೀಡಿಯಂ ಸಾಕು. ಓಕೆ, ಸೊ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿಲಿದ್ದಾರೆ, ಅವರ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ ಜರ್ನಿಲಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ನನ್ನ ಪೇಜ್ನ ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಹೇಳಿ. ಸೊ ಕೀಪ್ ಸಪೋರ್ಟಿಂಗ್. ಬಾಯ್.